See what Paul said was his experience. ಪೌಲನು ಹೇಳಿದ ಉದಾಹರಣೆಯನ್ನು He was such a radical, wholehearted man. ಅವನು ಬಹಳ ಗಂಭೀರವಾದ ಕ್ರೈಸ್ತನಾಗಿದ್ದನು. He says in 2 Corinthians 4:16, 2 ಕೊರಿಂಥ 4ರಲ್ಲಿ ಹೀಗೆ ಹೇಳ್ತಾನೆ. 2 Corinthians 4, 4ನೇ ಅಧ್ಯಾಯ 16ನೇ ವಚನ, the last part. ಕಡೆಯ ಭಾಗ. Our inner man is being renewed every single day. ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. Now we say a child must get promoted to the next standard in 1 year. ನಾವು ಮಗು ನೆಕ್ಸ್ಟ್ ಮುಂದಿನ ತರಗತಿಗೆ ಹೋಗೋದಕ್ಕೆ 1 ವರ್ಷ ಆಗುತ್ತೆ. You don't go from first standard to second standard in 1 day, you go after 1 year. ಒಂದನೇ ತರಗತಿಯಿಂದ 2ನೇ ತರಗತಿಗೆ 1 ವರ್ಷದ ನಂತರ ಹೋಗ್ತಾರೆ. Not 1 day. ಒಂದು ದಿವಸದಲ್ಲ. Now in the beginning, ನಾವು ಪ್ರಾರಂಭದಲ್ಲಿ I ask people this question. ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೆ. Are you more Christ-like than you were 1 year ago? ನಾನು ಕೇಳ್ತಾ ಇದ್ದೆ ಹೀಗೆ, ನೀವು ಇವತ್ತು ಹೆಚ್ಚು ಕ್ರೈಸ್ತನ ತರ ಆಗಿದ್ದೀರಾ ಕಳೆದ ವರ್ಷದಕ್ಕಿಂತ? Or if married people, is your relationship better than it was last year? ಮದುವೆ ಆದಂತವರು ನಿಮ್ಮ ಸಂಬಂಧ ಕಡೆಯ ವರ್ಷದಕ್ಕಿಂತ ಉತ್ತಮವಾಗಿದೆಯಾ? Paul had come to the place where his life was becoming better every day. ಇಲ್ಲಿ ಪೌಲನು ಬಂದಂತ ಮಟ್ಟ ಏನಂದ್ರೆ ಪ್ರತಿ ದಿವಸ ಅವನು ಕ್ರಿಸ್ತನ ತರ ಆಗ್ತಾ ಇದ್ದ. See what it says there. ಇಲ್ಲಿ ಏನು ಹೇಳುತ್ತೆ ನೋಡಿ. Every day he was becoming more Christ-like. ಪ್ರತಿ ದಿವಸ ಅವನು ಕ್ರಿಸ್ತನ ತರ ಆಗ್ತಾ ಇದ್ದ. That is my goal. ಅದು ನನ್ನ ಗುರಿ. That should be your goal. ನಿಮ್ಮ ಗುರಿ ಕೂಡ ಅದೇ ಆಗಿದೆ. Lord, I want to judge myself every day. ಕರ್ತನೇ, ನನ್ನನ್ನು ನಾನು ಪ್ರತಿ ದಿವಸ ನ್ಯಾಯ ತೀರ್ಮಾನ Show me whenever I have said something or done something which is un-Christ-like. ಕ್ರಿಸ್ತನ ತರ ಅಲ್ಲದೇ ಇರೋದು ಏನಾದ್ರೂ ಇದ್ರೆ ನನಗೆ ತೋರಿಸು, ನಾನು ಮಾತಾಡಿದ್ರಲ್ಲಿ, ನಾನು ಮಾಡಿದ್ರಲ್ಲಿ. When I had an attitude to somebody which is un-Christ-like. ನಾನು ನನ್ನ ಮನೋಭಾವ ಇತರರ ಜೊತೆ ಇರುವಂತದ್ದು ಕ್ರೈಸ್ತನ ತರ ಇಲ್ಲ ಅಂದ್ರೆ ತೋರಿಸು. Or when I had a wrong attitude to somebody, or when I thought something which is un-Christ-like. ಇನ್ನೊಬ್ಬರ ಜೊತೆಯಲ್ಲಿ ನನಗಿದ್ದಂತ ಮನೋಭಾವ ಅಥವಾ ಏನೋ ಒಂದು ಯೋಚನೆ ಕ್ರಿಸ್ತನ ತರ ಅಲ್ಲದೆ ಇಲ್ಲದೆ ಇದ್ರೆ ಅದನ್ನ ತೋರಿಸು. A word that I spoke to somebody which Christ would not have spoken. ನಾನು ಮಾತಾಡಿದ ಮಾತು ಅದು ಕ್ರಿಸ್ತನ ಹೇಳದೇ ಇರುವಂತ ಮಾತಾಗಿದ್ರೆ ತೋರಿಸು. It doesn't change overnight. Little by little we become better and better. ಒಂದೇ ದಿವಸದಲ್ಲಿ ಅದು ಬದಲಾಗಲ್ಲ, ನಾವು ಸ್ವಲ್ಪವಾಗಿ ಕ್ರಿಸ್ತನ ತರ ಬದಲಾಗ್ತೇವೆ. Especially when somebody has done something wrong. ಯಾರಾದ್ರೂ ನಮಗೆ ತಪ್ಪು ಮಾಡಿದ್ರೆ ಪ್ರತ್ಯೇಕವಾಗಿ, and we must improve and improve and improve. ನಾವು ಅದರಲ್ಲಿ ಉತ್ತಮರಾಗ್ತಾ ಹೋಗ್ಬೇಕು. And God will make us better and better day by day. ದೇವರು ನಮಗೆ ಪ್ರತಿ ದಿವಸ ಉತ್ತಮರಾಗ ಮಾಡ್ತಾನೆ. I have often told the example how God taught me how to drive a scooter. ನಾನು ಯಾವಾಗಲೂ ಉದಾಹರಣೆ ಕೊಡ್ತೀನಿ, ದೇವರು ನನಗೆ ಈ ಸ್ಕೂಟರ್ ಓಡಿಸೋದನ್ನ ಹೇಗೆ ಕಲಿಸ್ಕೊಡ್ತೀನಿ. You know, somebody does not obey the rules of the road in front of you. ನೀವು ರಸ್ತೆಯಲ್ಲಿ ನೀವು ಆ ಒಂದು ನಿಯಮವನ್ನು ಪಾಲಿಸಿಲ್ಲ and he turns in front of you and you hit him. ನೀವು ಮುಂದೆ ಬಂದ್ರೆ ಆತನ ಹೊಡೆದು ಬಿಡ್ತೀರಾ. What do? ನೀವೇನ್ ಮಾಡ್ತೀರಾ ಆ ಸಮಯ? In India the rule is whoever shouts loudest he is right. ಸೊ ಈ ಭಾರತದಲ್ಲಿ ಏನು ನಿಯಮ ಅಂದ್ರೆ ಯಾರು ಜೋರಾಗಿ ಕೂಗ್ತಾರೆ ಅವರೇ ಸರಿ. So they start shouting. ಅವನು ಜೋರಾಗಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. 100% wrong, he starts shouting to prove he is right. ಅವನು ಜೋರಾಗಿ ಕೂಗ್ತಾ ಇದ್ರೆ ಅವನು ಸರಿ ಅಂತ ಅನ್ಬಿಟ್ಟು ಅದ್ರ ಲೆಕ್ಕ ಏನಂದ್ರೆ ಅವನೇ ತಪ್ಪು ಅಂತ. What do you do as a Christian? ಕ್ರೈಸ್ತನಾಗಿ ನೀವು ಏನ್ ಮಾಡ್ತೀರ? I didn't shout. ಅವನು ಕೂಗ್ಲಿ ಪರವಾಗಿಲ್ಲ. But I used to ask him, who gave you a driving license? ನಾನು ಕೇಳ್ತಾ ಇದ್ದೆ, ಯಾರು ನಿನಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರು ಅಂತ. And I go away from there. ಅಲ್ಲಿಂದ ಹೋಗ್ಬಿಡ್ತಾ ಇದ್ದೆ. And the Lord tells me, ಕರ್ತನು ನನಗೆ ಹೇಳ್ತಾ ಇದ್ದೆ, Jesus would not speak like that. ಯೇಸು ಸ್ವಾಮಿ ಹಾಗೆ ಕೇಳ್ತಾ ಇರಲಿಲ್ಲ ಅಂತ. He would not even ask that question. ಯೇಸು ಸ್ವಾಮಿ ಆ ಪ್ರಶ್ನೆ ಕೇಳ್ತಾ ಇರಲಿಲ್ಲ. Because it is insulting the other person. ಅದು ಇನ್ನೊಬ್ಬರನ್ನ ಕೀಳಾಗಿ ನೋಡುವಂಥದ್ದು. Lord forgive me. ಕರ್ತನೆ ನನ್ನನ್ನು ಕ್ಷಮಿಸು. So next time when there's an accident, ನಂತರ ಏನಾದರೂ ಅಪಘಾತ ನಡೆದ್ರೆ I won't ask him that question. ಆ ಥರ ಪ್ರಶ್ನೆ ಕೇಳೋದಿಲ್ಲ ನಾನು. I'm a little better. ಇವಾಗ ಒಳ್ಳೇದಾಗ್ತಾ ಇತ್ತು. I just look at him with a stern face. ನಾನು ಕೋಪದಿಂದ ಆತನ ನೋಡ್ತಾ ಇದ್ದೆ. And I go away from there. ಅಲ್ಲಿಂದ ಹೋಗ್ತಾ ಇದ್ದೆ. And the Lord says, Jesus would not look at him like that. ಕರ್ತನು ಹೇಳ್ತಾ ಇದ್ರು, ಯೇಸು ಸ್ವಾಮಿ ಹಾಗೆ ನೋಡ್ತಾ ಇದ್ದಾರೆ. I say, Lord forgive me, cleanse me. ಕರ್ತನೆ ನನ್ನ ಕ್ಷಮಿಸು, ಶುದ್ಧೀಕರಿಸು. See, I'm improving. ನೋಡಿ ಅಲ್ಲಿ ನಾನು next time I have a collision, ಮುಂದೆ ನಾನು ಅಪಘಾತ ಆದಾಗ, even though it is 100% his fault, 100% ಅವನದೇ ತಪ್ಪಾಗಿದ್ರು, I say, sir, I'm sorry. ಸ್ವಾಮಿ ನನ್ನನ್ನು ಕ್ಷಮಿಸಿ. He knows it's his fault. ಅವನು ಗೊತ್ತು ಅವನದೇ ತಪ್ಪು. But he's so happy. ಅವನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ, ಪರವಾಗಿಲ್ಲ ಅಂತ.
I'm also happy. ನನಗೂ ಸಹ ನಾನು ಸಂತೋಷವಾಗಿದ್ದೇನೆ. Maybe I have to spend 100 rupees to fix my scooter. That is nothing. ನನ್ನ ಸ್ಕೂಟರ್ ಸರಿ ಮಾಡ್ಕೊಳ್ಳಿಕ್ಕೆ 100 ರೂಪಾಯಿ ಖರ್ಚು But I have become a ಮಾಡಬೇಕು. little more Christ-like. ನಾನು ಸ್ವಲ್ಪ ಕ್ರಿಸ್ತನ ತರ ಆಗ್ಬಿಟ್ಟೆ. Not with one accident, ಒಂದು ಅಪಘಾತದಿಂದ ಅಲ್ಲ, maybe 5 or 6 accidents. I've become 5-6 a little better. ಅಪಘಾತಗಳಾಗ್ತು. My question is, ನನ್ನ ಪ್ರಶ್ನೆ ಏನಂದ್ರೆ, not have you become perfect? ನೀವು ಪೂರ್ಣರಾಗಿರೋ ಅನ್ನೋದು ಇದ್ದೀರಾ ಅಂತ ಅಲ್ಲ, Are you improving? ನೀವು ಉತ್ತಮರಾಗ್ತಾ ಇದ್ದೀರಾ, Are you becoming a little more Christ-like? ನೀವು ಸ್ವಲ್ಪ ಕ್ರೈಸ್ತನ ತರ ಆಗ್ತಾ ಇದ್ದೀರಾ. I'm not asking you, have you reached the finishing line? ನೀವು ಆ ಕಡೆಯ ಗೆರೆಯನ್ನ ಮುಟ್ಟಿದಿರ ಅಂತ ಕೇಳ್ತಾ ಇಲ್ಲ. Are you getting closer? Is you in your race? ಈ ಒಂದು ಓಟದಲ್ಲಿ ಅದಕ್ಕೆ ಹತ್ತಿರವಾಗಿ ಬರ್ತಾ ಇದ್ದೀರಾ, Are you in the same place? ಇಲ್ಲ ಅದೇ ಸ್ಥಳದಲ್ಲಿ ಇದ್ದೀರಾ ನೀವು? Then you get angry just like you got angry 10 years ago. 10 ವರ್ಷದ ಮೊದಲು ನೀವು ಕೋಪ ಮಾಡ್ಕೊಂಡಂಗೆ ಇವಾಗ್ಲೂ ಮಾಡ್ಕೊಂತೀರಾ? Then you're not running the race, you're standing still. ನೀವು ನಿಂತಿದ್ದೀರಾ, ನೀವು ಓಡ್ತಾ ಇಲ್ಲ. ಅವಾಗ You murmur and complain in your home just like you did 2 years ago. 2 ವರ್ಷದ ಮೊದಲು ನೀವು ಗೊಣಗುಟ್ಟದಾಗೆ ನೀವು ಇವಾಗ್ಲೂ ಮಾಡ್ತಾ ಇದ್ದೀರಾ? Then you're not listening to your conscience. ಅದರ ಅರ್ಥ ಏನಂದ್ರೆ ನಿಮ್ಮ ಮನಸ್ಸಾಕ್ಷಿಯ ಸ್ವರವನ್ನ You're ಕೇಳಿಸ್ಕೊಳ್ತಾ ಇಲ್ಲ. slowly descending to the level of an animal. ನೀವು ನಿಧಾನವಾಗಿ ಪ್ರಾಣಿಯ ಮಟ್ಟಕ್ಕೆ ಬರ್ತಾ ಇದ್ದೀರಾ. That promise that God will blot out your past and lead you to perfection in the future. ಆ ಒಂದು ವಾಗ್ದಾನ ಇಂದಿನ ವಿಷಯಗಳನ್ನ ದೇವರು ಅಳಿಸಿಬಿಟ್ಟು ಮುಂದೆ ನಡೆಸ್ತಾನೆ ಅಂತ ಹೇಳುವಂತದ್ದು Possible only if you listen to your conscience. ಅದು ಸಾಧ್ಯ ಆಗುತ್ತೆ ನೀವು ಮನಸಾಕ್ಷಿಯ ಸ್ವರವನ್ನ ಕೇಳಿಸ್ಕೊಂಡ್ರೆ. You know what Jesus used to say very often? ಯಾವಾಗಲೂ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ರು ಗೊತ್ತಾ? He who has ears to hear, let him hear. ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತಾರೆ. All of us here in this ear, ನಾವು ಈ ಕಿವಿಯಲ್ಲಿ ಕೇಳಿಸ್ಕೊಂತೀವಿ, but very few hear in the ears of their heart. ಆದ್ರೆ ಕೆಲವೇ ಮಂದಿ ಹೃದಯದಲ್ಲಿ ಇರುವಂತ ಕಿವಿಯಲ್ಲಿ ಕೇಳಿಸ್ಕೊಂಡು. So let's listen to God in our heart. ದೇವರ ಸ್ವರವನ್ನು ನಮ್ಮ ಹೃದಯದಲ್ಲಿ ಕೇಳಿಸ್ಕೊಳ್ಳೋಣ, ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, remind us of these truths again and again. ಈ ಸತ್ಯಗಳನ್ನ ನಮಗೆ ಆಗಾಗ್ಗೆ ಜ್ಞಾಪಿಸಿ ಮಾಡಿ ಸ್ವಾಮಿ. Help us to honor you. ನಿಮಗೆ ಸನ್ಮಾನಿಸಲು Pray in Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥಿಸ್ತೇನೆ.